ನಮಸ್ಕಾರ, ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲರೂ ಆರೋಗ್ಯವಾಗಿರಿ. ಈ ದಿನ ನಾನು ಬ್ರೇಕ್ಫಾಸ್ಟ್ಗೆ ಇನ್ಸ್ಟಂಟಾಗಿ ಅವಲಕ್ಕಿ ಇಡ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಈ ಕಪ್ನಲ್ಲಿ 1 ಕಪ್ಪು ಅವಲಕ್ಕಿ ತಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಮೆಂಬರ್ಸ್ ಇರ್ತಾರೋ ಅದ್ರ ಮೇಲೆ ಡಿಪೆಂಡು. ಇನ್ನೊಂದು ಬೌಲ್ನಲ್ಲಿ ಅದೇ ಸೇಮ್ ಮೆಜರ್ಮೆಂಟ್ನಲ್ಲಿ ನಾನು 2 ಕಪ್ಪನ್ನು ರವೆ ತೊಗೊತಾ ಇದ್ದೀನಿ. ಇಡ್ಲಿ ರವೆ, ಉಪ್ಪಿಟ್ಟು ರವೆ ಯಾವುದಾದ್ರೂ ತೊಗೊಳ್ಳಿ ನೀವು. 1 ಕಪ್ ಹಾಕಿದ್ದೆ. ಈಗ ನೆಕ್ಸ್ಟ್ ಇನ್ನೊಂದು ಕಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಇದನ್ನು ನೀವು ನೀಟಾಗಿ ವಾಶ್ ಮಾಡಬೇಕಾಗುತ್ತೆ. 1 ಅಲ್ಲ 2 ಅಲ್ಲ 3 ಸಲ ನೀವು ಇದನ್ನು ರವೆ ಆಗಲಿ ಅವಲಕ್ಕಿನಾಗಲಿ ನೀಟಾಗಿ ವಾಶ್ ಮಾಡಿ. ಆವಾಗ ಇಡ್ಲಿ ಫುಲ್ಲು ವೈಟ್ ಬರುತ್ತೆ. ನೋಡಿ, ಚೆನ್ನಾಗಿ ಕಾಣಿಸುತ್ತೆ ವೈಟಾಗಿ. ಬನ್ನಿ, ಈಗ ರವೆನ ತೊಳೆದ್ಬಿಡ್ತೀನಿ. ನೋಡಿ, ನೀಟಾಗಿ ನಾವು ಈ ರೀತಿ ತೊಳೆದು ಸ್ವಲ್ಪ ಹೊತ್ತು ಬಿಟ್ಟೆ ಅಂದರೆ ನೀರು ಮೇಲೆ ನಿಂತುಬಿಡುತ್ತೆ. ಆವಾಗ ನಾವು ನೀರನ್ನು ತೆಗಿಬೇಕಾಗುತ್ತೆ. ನೋಡಿ, ಈ ರೀತಿ ನಿಂತಾಗ ನೀರನ್ನ ಬಸ್ಬಿಡ್ತೀನಿ ನಾನು. ಈಗ ನೋಡಿ, ಅವಲಕ್ಕಿನೂ 3 ಸಲ ವಾಶ್ ಮಾಡಿ ಈ ರೀತಿ ಇಟ್ಟಿದ್ದೀನಿ. ರವೆನೂ ವಾಶ್ ಮಾಡಿಟ್ಟಿದ್ದೀನಿ. ಇದು ಎರಡೂ 10 ನಿಮಿಷ ನೆನೆಯಲಿ. 10 ನಿಮಿಷ ಅಲ್ಲ, ಎರಡೂ 10 ನಿಮಿಷ ನೆನೆಯಲಿ. ಅಷ್ಟಕ್ಕೆ ನಾನು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಬಂದುಬಿಡ್ತೀನಿ. ಓಕೆ, ಆಮೇಲೆ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಈಗ ನೋಡಿ, ಅವಲಕ್ಕಿ ಯಾವ ರೀತಿ ನೆಂದು ಮೆತ್ತಗಾಗಿದೆ ಅಂದ್ಕೊಂಡು ಹೇಳಿ ಇಷ್ಟೇ ಇರಬೇಕು. ತೀರಾ ಅತಿ ನೀರಾಗಿ ಹಾಕಿ ಮುದ್ದೆ ಥರ ಮಾಡಬೇಡಿ. ನೋಡಿ, ಯಾವ ರೀತಿ ನೆಂದು ಚೆನ್ನಾಗಾಗಿದೆ. ಈಗ ನಾನು ಇಡ್ಲಿ ರವಿನ ನೋಡಿ ಎಷ್ಟೇ ನಾವು ಇದು ಮಾಡಿದ್ರೂ ಈ ರೀತಿ ಹಿಂಡಬೇಕಾಗತ್ತೆ. ನೋಡಿ, ಈ ರೀತಿ ಹಿಂಡು ಒಂದು ಬೌಲ್ಗೆ ಹಾಕ್ಕೊಂಬಿಡಿ. ನೋಡಿ, ನಾನೀಗ ಹಿಂಡಿ ಹಾಕ್ಕೊತಾ ಇದ್ದೀನಿ. ಒಂದು ನಿಮಿಷ. ನಾವು ಎಷ್ಟೇ ನೀಟಾಗಿ ನೀರು ತೆಗೆದಿದ್ದೀವಪ್ಪ ಅಂದ್ರೂ ಅದರಲ್ಲಿ ನೀರಿನ ಅಂಶ ಇದ್ದೇ ಇರುತ್ತಲ್ವ. ಹೀಗಾಗಿ ಈ ಥರ ಉದುರುದು ನೋಡಿ, ಈ ಥರ ಬಿಡಿ ಬಿಡಿಯಾಗಿರ್ಬೇಕು ರವೆ. ಅಲ್ಲಿ ತನಕ ನೀವು ಹಿಂಡ್ಕೋಬೇಕಾಗತ್ತೆ. ಈಗ ಅವಲಕ್ಕಿ ಏನು ನೆಂದಿತ್ತಲ್ಲ ಅದನ್ನು ನಾನೀಗ ಜಾರಿಗೆ ಹಾಕಿದ್ದೀನಿ. ಹಾಗೆ ಸೇಮ್ ಕಪ್ಪಲ್ಲಿ 1 ಬಟ್ಲು ಮೊಸರು ಹಾಕ್ಬಿಡ್ತೀನಿ. ಇದನ್ನು ನಾನೀಗ ನುಣ್ಣಗೆ ರುಬ್ಕೊಂಬಂದ್ಬಿಡ್ತೀನಿ. ನೋಡಿ, ಈಗ ನೋಡಿ ರುಬ್ಬಿರೋದು ಈ ರೀತಿ ಆಗಿದೆ. ನೋಡಿದ್ರಲ್ಲ. ಈಗ ನಾನು ಸ್ವಲ್ಪ ನೀರು ಹಾಕಿ ಇನ್ನೊಮ್ಮೆ ಅದನ್ನು ರುಬ್ಕೊಂಬರ್ತೀನಿ. ರುಬ್ಕೊಂಬಂದು ಈ ರವೆ ಜೊತೆಗೆ ಮಿಕ್ಸ್ ಮಾಡಿಟ್ಬಿಡ್ತೀನಿ. ಮಿಕ್ಸ್ ಮಾಡಿ ಇಟ್ಟಾದಮೇಲೆ ಒಂದು ಚಟ್ನಿ ತೋರಿಸ್ತಾನೆ ನಾನು ನಿಮಗೆ ಇವತ್ತು. ಮಾವಿನಕಾಯಿ ಹಾಕಿ ಕೆಂಪು ಚಟ್ನಿನ ಯಾವ ರೀತಿ ಮಾಡೋದು ಅಂತಂದೇಳಿ ತೋರಿಸ್ತೀನಿ. ಈಗ ನೋಡಿ, ರುಬ್ಬಿರೋದೆಲ್ಲ ಹಾಕಿದ್ದೀನಿ ನಾನು. ಇದನ್ನು ನಾವು ನೀಟಾಗಿ ಕಲಿಸ್ಬೇಕಾಗತ್ತೆ. 1 ನಿಮಿಷ ಬಿಟ್ಟು ಬಿಡ್ದಂಗೆ ಈ ರೀತಿ ನೀವು ಚೆನ್ನಾಗಿ ತಿರುವಾಡಿದೆ ಅಂತಂದರೆ ಇಡ್ಲಿ ಸ್ಮೂತಾಗಿ ಆಗುತ್ತೆ. ನೋಡಿ, ಇಡ್ಲಿ ಹಿಟ್ಟಿನ ಅದಕ್ಕೆ ನಾನು ಕಲಿಸ್ತಾ ಇದ್ದೀನಿ. 1 ನಿಮಿಷ ಚೆನ್ನಾಗಿ ಈ ರೀತಿ ಒಂದೇ ಡೈರೆಕ್ಷನ್ನಲ್ಲಿ ನೀವು ಮಾಡಬೇಕಾಗತ್ತೆ. ಓಕೆ, ಈಗ ಒಂದಿಷ್ಟು ಮೆಣಸಿಕಾಯಿ ತಗೊಂಡಿದ್ದೀನಿ. ನೋಡಿ, ಇವನ್ನೆಲ್ಲ ತುಂಬಿಡಿಸಿ ನೀರಲ್ಲಿ ಹಾಕಿಡ್ತೀನಿ. ಅಷ್ಟು ಮೆಣಸಿಕಾಯಿನ ನಾನು ನೀರಲ್ಲಿ ಹಾಕಿಡ್ತಾಯಿದ್ದೀನಿ. ಸ್ನೇಹಿತರೆ, ನೀವು ಈ ಬೇಸಿಗೆ ಒಳಗೆ ಮಾವಿನಕಾಯಿ ಬರುತ್ತಲ್ವ, ಬರೀ ಮಾವಿನಕಾಯಿ ಚಟ್ನಿ ನಾನಾ ಥರ ಮಾಡ್ಬೋದು. ಬಟ್ ಈ ರೀತಿ ಒಂದು ಸಲ ನೀವು ಕೆಂಪು ಚಟ್ನಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಕೆಂಪು ಚಟ್ನಿ ಮಾಡ್ತೀವಿ, ಮದುವೆಗೆಲ್ಲ ಮಾಡ್ತೀವಲ್ಲ, ಹಾಗೇ ಕೆಂಪು ಚಟ್ನಿ ಮಾಡ್ತೀವಿ. ಬಟ್ ಈ ರೀತಿ ಒಂದು ಸಲ ಮಾಡ್ಕೊಳ್ಳಿ ನೀವು. ಅದು ನೆನೆ ಬಿಟ್ಟಿದ್ದೀನಲ್ಲ ಹೇಗಿದ್ರೂ. ಈಗ ನೋಡಿ, ವಾಶ್ ಮಾಡಿಕೊಂಡು ಒಣಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಮೊದಲಿಗೆ. ಹಾಗೆ ಸ್ವಲ್ಪ ಒಣ ಕಾಯಿ ತುರಿ ತೊಗೊಂಡಿದ್ದೀನಿ. ಒಂದು 4 ಕಾಳಾಗುವಷ್ಟು ಮೆಂತ್ಯ, ರುಚಿಗೆ ತಕ್ಕಷ್ಟು ಉಪ್ಪು. ಬೆಲ್ಲ ಇಲ್ಲದ್ರೆ ಚಟ್ನಿ ಸರಿ ಹೋಗಲ್ಲ. ಬೆಲ್ಲ
ಈಗ ನೋಡಿ ನಾನು ಹಾಕೋ ಐಟಮ್ಮು ಇದನ್ನು ಮೊದಲು ರುಬ್ಕೊಂಬಂದುಬಿಡ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕೋದು ಮರ್ತಿದ್ದೆ. ಕೊತ್ತಂಬರಿ ಮತ್ತು ಒಂದು 3/4 ಸ್ಪೂನ್ ಆಗೋವಷ್ಟು ಜೀರಿಗೆ. ಈಗ ನೋಡಿ ಇದನ್ನು ರುಬ್ಕೊಂಬಂದುಬಿಡ್ತೀನಿ. ಈಗ ಇದು ಈ ರೀತಿ ಆಗಿದೆ. ನಾನು ನೆಕ್ಸ್ಟ್ ಏನಪ್ಪ ಅಂದರೆ ನೋಡಿ, ಒಂದು ಮಾವಿನಕಾಯಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ. ಮೇಲೆ ಸಿಪ್ಪೆ ಎಲ್ಲ ತೆಗೆದು ಮಾವಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಈರುಳ್ಳಿಗಡ್ಡೆ ತೊಗೊಂಡಿದ್ದೀನಿ. ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇವೆರಡನ್ನು ನಾನು ಮಿಕ್ಸ್ ಮಾಡಿಬಿಡ್ತೀನಿ. ನೋಡಿ, ಮಿಕ್ಸ್ ಮಾಡಿ ಮತ್ತೆ ಸಣ್ಣಕ್ಕೆ ರುಬ್ಬಿಡ್ತೀನಿ. ಕೆಂಪು ಚಟ್ನಿ ರೆಡಿಯಾಗಿದೆ. ಬನ್ನಿ ಈಗ ಇಡ್ಲಿಗೆ ಇಟ್ಬಿಡ್ತೀನಿ. ತಟ್ಟೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಇದನ್ನ ಸೈಡ್ ಇಟ್ಟು ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಕೈ ಆಡಿಬಿಡೋಣ. ಸ್ವಲ್ಪ ಮಸಾಲ ಇಡ್ಲಿ ಮಾಡೋಣ ಅಂತಂದೇಳಿ ಈರುಳ್ಳಿ, ಕಡಲೆಬೇಳೆ, ಜೀರಿಗೆ ಅಷ್ಟೇ ಹಾಕಿದ್ದೀನಿ, ಏನೂ ಹಾಕಿಲ್ಲ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಅಷ್ಟೇ. ಬನ್ನಿ ಈಗ ರೆಡಿ ಆಯಿತು. ತಟ್ಟೆಗೆ ಹಾಕಿಟ್ಬಿಡ್ತೀನಿ. ಕಾಯನ್ನು ನೀವು ಅವಲಕ್ಕಿ ರುಬ್ಬುವಾಗ ಬೇಕಿದ್ರೂ ಹಾಕ್ಕೋಬೋದು ಸ್ನೇಹಿತರೆ. ಇಲ್ಲಾಂದರೆ ನಾನು ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ಮಕ್ಕಳು ಆಮೇಲೆ ಮನೆಯಲ್ಲಿ ವಯಸ್ಸಾದವ್ರು ಇದ್ರಪ್ಪ ಅಂತಂದರೆ ನೀವು ಕಾಯನ್ನು ತುರಿದು ರುಬ್ಬುವಾಗನೇ ಹಾಕ್ಕೊಂಬಿಡಿ. ತಟ್ಟೆ ಇಡ್ಲಿ ರೆಡಿಯಾಗಿದೆ. ನೋಡಿ ಯಾವ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅಂತಂದೇಳಿ. ನೋಡಿ ಎಷ್ಟು ಸ್ಮೂತಾಗಿದೆ ಅಂದ್ಕೊಂಡೇಳಿ. ಬನ್ನಿ ಈಗ ಸರ್ವ್ ಮಾಡೋಣ. ಸರ್ವ್ಗೆ ರೆಡಿಯಾದಂತಹ ಅವಲಕ್ಕಿ ಮಸಾಲ ಇಡ್ಲಿ. ನಾನು ಇದಕ್ಕೆ ಹೋಟೆಲ್ ಸ್ಟೈಲ್ ನೀರು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗೆ ಯಾವಾಗಲೂ ಸ್ವಲ್ಪ ಚಟ್ನಿ ನೀರಾಗಿದ್ರೇ ತಿನ್ನಲಿಕ್ಕೆ ಅನುಕೂಲ. ಹೋಟೆಲಲ್ಲಿ ನೋಡಿ ಎಷ್ಟು ಚೆನ್ನಾಗಿರುತ್ತಲ್ವ. ಈಗ ನಾನು ಮಾಡಿರ್ತಕ್ಕಂಥ ಕೆಂಪು ಚಟ್ನಿ. ಸ್ನೇಹಿತರೆ, ನಿಮಗೆ ಹೇಗೆ ಅನ್ನಿಸ್ತು ಈ ಅವಲಕ್ಕಿ ಇಡ್ಲಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಒಮ್ಮೆ ಟ್ರೈ ಮಾಡಿ. ಸಾಯಂಕಾಲ 7:30ಕ್ಕೆ ನನ್ನ ಲೈವ್ ಪ್ರೋಗ್ರಾಮ್ ಇರುತ್ತೆ. ದಯವಿಟ್ಟು ಬಂದು ಅಟೆಂಡ್ ಆಗಿ ಲೈಕ್ ಮಾಡಿ. ಮತ್ತು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು, ಎಲ್ಲರಿಗೂ ಧನ್ಯವಾದಗಳು. ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಸುಲಭವಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.